ಹೇಳು ಶಿವಲಿ. ಮೇಡಮ್, ಅವರು ಹನಿಮೂನ್ಗೆ ಹೋಗ್ತಿರೋದು ಕಾಶ್ಮೀರ್ಗೆ. ಓಹ್, ಕಾಶ್ಮೀರ್ಗ? ಪರವಾಗಿಲ್ಲ, ಮುದುಕಿ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದ್ದಾಳೆ. ನೋಡು ಶಿವಲಿ, ಅವರು ಕಾಶ್ಮೀರಕ್ಕಲ್ಲ ಕೈಲಾಸಕ್ಕೆ ಹೋದ್ರು ನೀನು ಅವರನ್ನು ಫಾಲೋ ಮಾಡಬೇಕು. ಅವರು ಯಾವ ಫ್ಲೈಟಲ್ಲಿ ಹೋಗ್ತಾರೋ ನಿನಗೂ ನಾನು ಅದೇ ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನಗಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಊಟ ತಿಂಡಿ ಎಲ್ಲದಕ್ಕೂ ನಾನು ದುಡ್ಡು ಕಳಿಸ್ತೀನಿ. ಇಮಿಡಿಯೇಟಾಗಿ ನಿನ್ನ ಅಕೌಂಟ್ ನಂಬರ್ ನನಗೆ ವಾಟ್ಸಪ್ ಮಾಡು. ಸರಿ ಮೇಡಮ್, ನೀವು ಇಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಆ ನಂಬಿಕೆನ ನಾನು ಉಳಿಸ್ಕೋತೀನಿ. ನನ್ನ ಪ್ರೀತಿನೂ ನಾನು ಉಳಿಸ್ಕೋತೀನಿ. ನೋಡು ಶಿವಲಿ, ನಿನ್ನ ಪ್ರೀತಿ ಉಳಿಬೇಕು ಅಂದರೆ ನೀನು ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದ್ರ ಸಾಕ್ಷಿನ ತರಬೇಕು. ಖಂಡಿತವಾಗ್ಲೂ ತರ್ತೀನಿ ಮೇಡಮ್. ನನಗಂತೂ ಅನ್ನಿಸ್ತದೆ ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅಂತ. ಮೇಡಮ್, ಅವರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡೋದಿಲ್ಲ. ಹಾಗಿರ್ಬೇಕಾದ್ರೆ ಅವರಿಬ್ರು ದೂರ ಆಗಲೇಬೇಕು ಮೇಡಮ್. ನನಗೆ ನನ್ನ ಸುಬ್ಬು ಸಿಗ್ಲೇಬೇಕು. ಆ ಶ್ರಾವಣಿ ಮದನ್ ಸರ್ ಮಾಡಿರೋ ಅನ್ಯಾಯಕ್ಕೆ ಉತ್ತರ ಸಿಗ್ಲೇಬೇಕು ಮೇಡಮ್. ಗುಡ್ ಶಿವಲಿ, ನೀನು ಕಾಶ್ಮೀರಿಗೆ ಹೊರಡಕ್ಕೆ ರೆಡಿಯಾಗಿರೋ. ನಾನು ಫ್ಲೈಟ್ ಟಿಕೆಟ್ ಕಳಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಆಶಾ ಪ್ಲೀಸ್, ಇದೊಂದು ಹೆಲ್ಪು ನಿನ್ನ ಕಡೆಯಿಂದ ಆಗಲೇಬೇಕು. ನಿಮ್ಮದೇ ಪ್ರಿಂಟಿಂಗ್ ಪ್ರೆಸ್ ಇದೆ ಅಲ್ವಾ, ಅಲ್ಲಿ ನೀವು ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಮಾಡ್ತೀರಾ ತಾನೆ? ಯಾವುದೋ ಒಂದು ವೆಡ್ಡಿಂಗ್ ಕಾರ್ಡಲ್ಲಿ ನಾಳೆ ನಾಳಿದ್ದೆ ಮದುವೆ, ಲೊಕೇಶನ್ ಮಡಿಕೇರಿ ಅಂತ ಪ್ರಿಂಟ್ ಮಾಡಿ ಕಳಿಸ್ಬೇಕು ಕಣೆ ಪ್ಲೀಸ್. ಅಲ್ಲ ಶ್ರೀವಲ್ಲಿ, ನೀನೇನು ಮಾಡ್ತಾ ಇದೀಯಾ? ಇಷ್ಟಕ್ಕೂ ನಿನಗಿದೆಲ್ಲ ಯಾಕೆ ಬೇಕು? ಮೊದಲು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳು. ಆಶಾ, ಯಾಕೆ, ಏನು, ಎಲ್ಲಿಗೆ, ಇದು ಯಾವುದು ಕೇಳಬೇಡ. ನನ್ನ ಫ್ರೆಂಡ್ ಆಗಿ ಇದೊಂದು ಹೆಲ್ಪ್ ಮಾಡು ಪ್ಲೀಸ್ ಕಣೆ ಪ್ಲೀಸ್. ಆಯಿತು, ಮೊದಲು ಹುಡುಗಿ ಹೆಸರೇನು ಹಾಕ್ಲಿ ಹೇಳು. ಆಶಾ, ನಿನ್ನ ಹೆಸರೇ ಹಾಕೆ, ಹುಡುಗನ ಹೆಸರಿಗೆ ಯಾವುದೋ ಒಂದು ಹೆಸರು ಹಾಕು. ನಿನ್ನ ಬಾಯ್ ಫ್ರೆಂಡ್ ಹೆಸರೇ ಹಾಕ್ಬಿಡು ಸಾಕು. ಏನೋ ಒಂದು ಮಾಡಿ ಮದುವೆ ಡೇಟು ನಾಳೆ ನಾಳಿದ್ದೆ ಅಂತ ಡಿಸೈನ್ ಮಾಡಿ ಕಳಿಸು ಪ್ಲೀಸ್ ಕಣೆ ಆಶಾ ಪ್ಲೀಸ್. ನೋಡು, ನನಗೆ ಸಾಫ್ಟ್ ಕಾಪಿ ವಾಟ್ಸಪ್ಪಲ್ಲಿ ಕಳಿಸು ಸಾಕು. ಆಮೇಲೆ ನೀನು ಅಮ್ಮನ ಹತ್ರ ಮಾತಾಡಬೇಕು, ಜ್ಞಾಪಕ ಇದೆ ತಾನೆ? ಆಯ್ತಾಯ್ತು, ಮಾತಾಡ್ತೀನಿ. ಈಗ ಕಾರ್ಡ್ ರೆಡಿ ಮಾಡಿ ಕಳಿಸ್ತೀನಿ, ಆಯ್ತಾ? ಥ್ಯಾಂಕ್ಸ್ ಕಣೆ. ಹಬ್ಬ, ಅಂತೂ ಇಂತೂ ಫೇಕ್ ವೆಡ್ಡಿಂಗ್ ಕಾರ್ಡ್ ರೆಡಿ ಆಗುತ್ತೆ. ಅಮ್ಮಂಗೆ ಆ ಕಾರ್ಡ್ನ ತೋರಿಸಿ ನಾನು ಮದ್ವೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೇಗೋ ಪರ್ಮಿಷನ್ ತಗೋತೀನಿ. ಅಕಸ್ಮಾತ್ ಅಮ್ಮ ಒಪ್ಪಿಲ್ಲ ಅಂತಂದ್ರೆ ಆಶನ್ ಕೈಲಿ ಮಾತಾಡಿಸ್ತೀನಿ, ಒಂದು 4 ಎಮೋಷ್ನಲ್ ಡೈಲಾಗ್ ಹೊಡಿಸ್ತೀನಿ ಅಷ್ಟೇ. ಅಷ್ಟರಲ್ಲಿ ಅಮ್ಮ ಒಪ್ಕೋತಾಳೆ. ಹೇಗಿದ್ರು ನಾಳೆ ನಾಳಿದ್ದು ಅಮ್ಮಂಗೆ ಫುಲ್ ಕೆಲಸ ಅಂತ ಬೇರೆ ಹೇಳ್ತಿದ್ಲು. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಏನು ಹೇಳೋದಿಲ್ಲ. ಮಡಿಕೇರಿಗೆ ಹೋಗ್ತೀನಿ ಅಂತ ಶ್ರಾವಣಿ ಸುಬ್ಬು ಎಲ್ಲಿ ಹೋಗ್ತಿದ್ದಾರೋ ಅಲ್ಲಿ ನಾನು ಹೋಗ್ತೀನಿ. ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅನ್ನೋ ಸಾಕ್ಷಿನ ವಿದ್ಯಾ ಮೇಡಮ್ಗೆ ತಂದು ಪ್ರೂವ್ ಮಾಡ್ತೀನಿ. ಅಲ್ಲಿಗೆ ನನ್ನ ಕೆಲಸ ಮುಗಿಯುತ್ತೆ. ಸದ್ಯ ಕಾರ್ಡ್ ಅಂತೂ ಬಂತು. ಇದನ್ನ ತೋರಿಸಿ ಅಮ್ಮನ ಹತ್ರ ಪರ್ಮಿಷನ್ ತಗೋಬೇಕು ಅಷ್ಟೇ. ಸೈನ್ ಹಾಕಿಲ್ಲ ಅಂದ್ರೆ ನಾನು ಇದನ್ನ ಅಜ್ಜಿಗೆ ಹೇಗೆ ಕೊಡ್ಲಿ ಸುಬ್ಬು? ನನಗೆ ಗೊತ್ತಿಲ್ಲ ಮೇಡಮ್, ನನಗಂತೂ ಇದೊಂದು ವಿಷಯದಲ್ಲಿ ಒತ್ತಾಯ ಮಾಡಲೇಬೇಡಿ ನೀವು. ನಾವಿಬ್ರು ಮದ್ವೆನೇ ಆಗಿಲ್ಲ ಅಂದ್ಮೇಲೆ ಇದಕ್ಕೆ ಹೆಂಗೆ ಸೈನ್ ಮಾಡಲಿ ನಾನು? ಸುಬ್ಬು, ನೀನು ನನಗೆ ಮಾತು ಕೊಟ್ಟಿದ್ಯಾ ಅಲ್ವಾ, ನಾನು ಏನೇ ಮಾಡಿದ್ರು ಏನೇ ಹೇಳಿದ್ರು ನನ್ನ ಜೊತೆನೇ ಇರ್ತೀಯಾ ಅಂತ. ಇಷ್ಟು ದಿನ ಹಾಗೆ ನಡ್ಕೊಂಡು ಬಂದಿದ್ಯಾ ನೀನು. ಇವಾಗ ಇದೊಂದು ವಿಷಯಕ್ಕೆ ಮಾತ್ರ ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ಅದಕ್ಕೆ ನಿಮಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದು. ಅವತ್ತು ಮದುವೆ ಮಂಟಪದಲ್ಲಿ ನಾನು ಸುಮ್ಮನೆ ಇದ್ದಿದ್ದಕ್ಕೆ ನೀವು ಇವತ್ತು ಈ ಮನೇಲಿ ಇರೋದು ಮೇಡಮ್. ಯಾವ ತಪ್ಪನ್ನು ಮಾಡದೆ ಯಜಮಾನ್ರ ಕೋಪಕ್ಕೆ ಗುರಿಯಾಗಿ ಎಂಥ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಮೇಡಮ್. ನಾವಿಬ್ಬರು ಮದುವೆ ಆಗಿಲ್ಲ ಅನ್ನೋದು ಇವತ್ತಲ್ಲ ನಾಳೆ ಜಗತ್ತಿಗೆ ಗೊತ್ತಾಗಲೇಬೇಕು ಮೇಡಮ್. ನಾನು ಇವಾಗ ಇದಕ್ಕೆ ಸೈನ್ ಮಾಡಿಬಿಟ್ರೆ ಕಾನೂನು ಪ್ರಕಾರವಾಗಿ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಆಗಲ್ವಾ? ಇಲ್ಲ ಮೇಡಮ್, ನಾನು ಸೈನ್ ಮಾಡೋಕ್ಕಾಗಲ್ಲ ಅಷ್ಟೇ. ಸುಬ್ಬು ಪ್ಲೀಸ್ ಸುಬ್ಬು, ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ನಾನು ಮನೆಯವರಿಗೆ ಪ್ರಾಮಿಸ್ ಮಾಡಿದ್ದೀನಿ, ಅಜ್ಜಿಗೆ ಹೋಗಿ ನಾನು ಈ ಮ್ಯಾರೇಜ್ ಸರ್ಟಿಫಿಕೇಟ್ ನ ಕೊಡಬೇಕು. ಸುಬ್ಬು ಪ್ಲೀಸ್, ನನ್ನನ್ನು ಅರ್ಥ ಮಾಡ್ಕೊ ನೀನು. ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಇದು ನಿಮ್ಮ ಜೀವನ ಅಷ್ಟೇ ಅಲ್ಲ, ನನ್ನ ಜೀವನನೂ ಇದೆ ಇಲ್ಲಿ. ಯಾವಾಗಲೂ ಅರ್ಥ ಮಾಡ್ಕೊ ಅಂತಿರ್ತೀರಾ. ನಿಮ್ಮನ್ನು ಅರ್ಥ ಮಾಡ್ಕೊಂಡು ಎಲ್ಲದಕ್ಕೂ ತಲೆ ಆಡ್ಸ್ಕೊಂಡು ಕೂರೋದಕ್ಕಾಗಲ್ಲ ನನಗೆ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ದೊಡ್ಡ ಮಾತಾಡ್ತಿದ್ಯಾ ನೀನು? ಅಲ್ವಾ, ಚಿಕ್ಕ ವಿಷಯ ಅಲ್ವಾ? ಮತ್ತೆ ಬಿಟ್ಬಿಡಿ. ನನಗೆ ಯಾಕೆ ಹಿಂಸೆ ಮಾಡ್ತಾ ಇದ್ದೀರಾ? ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ?
ಅಲ್ಲ ಸುಬ್ಬು, ನನ್ ಮನೆಯವ್ರಿಗೆ ಏನಂತ ಅವ್ರಿಗೆ ಗೊತ್ತಿಲ್ಲ ಮೇಡಮ್, ನೀವೇನಾದರೂ ಉತ್ತರ ಕೊಡಿ. ನಾನಂತೂ ಇದಕ್ಕೆ ತಲೆ ಕೊಡೋದಕ್ಕಾಗಲ್ಲ. ದಯವಿಟ್ಟು ನಾನು ಬಿಟ್ಬಿಡಿ ಮೇಡಮ್, ಪ್ಲೀಸ್. ನೀವು ಒಂದ್ಸಲ ಅಲ್ಲ, ನೀವು 100 ಸಲ ಹೇಳಿದ್ರು ನನಗೆ ಇದಕ್ಕೆ ಒಪ್ಪಿಗೆ. ಪ್ರೀತಿಯಿಂದ ಬಾಳ್ಮೆ ಮಾಡ್ತಾ ಇಲ್ವಾ? ಅಯ್ಯೋ, ಅವರಿಬ್ರು ಮಧ್ಯೆ ಏನೋ ಜಗಳ ನಡೀತಿದೆ. ಶ್ರಾವಣಿ ಅಮ್ಮ ಸುಬ್ರಹ್ಮಣ್ಯನ ರೀ ಏನು ಅಂದ್ರೆ ಅಂತ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದರೆ ನಮ್ಮ ಸುಬ್ರಹ್ಮಣ್ಯ ಶ್ರಾವಣಿ ಅಮ್ಮನ್ನ ಆ ರೀತಿ ಪ್ರೀತಿಯಿಂದ ಮಾತಾಡ್ಸಿದ್ನ ನೋಡೇ ಇಲ್ಲ. ಏನಾಗಿರ್ಬೋದು? ನೀನು ಹೇಳಿದ್ರೆ ಒಂದೇ ಒಂದು ಹೆಜ್ಜೆನೂ ಮುಂದಿಡಲ್ಲ ಅಂತಂದ್ರೆ ನೀನು ಹೇಳಿದ್ರೆ ಮದುವೆ ಮಾಡ್ಕೊಂಡು ಬರ್ತೀನಿ ನಾನು ಶ್ರಾವಣಿ ಮೇಡಮ್ನ ಪ್ರೀತಿನೇ ಮಾಡ್ತಿಲ್ಲ. ಅವತ್ತು ಮದುವೆ ಆಗಿ ಶ್ರಾವಣಿ ಮೇಡಮ್ನ ಮನೆ ಕರ್ಕೊಂಡ್ಬಂದಾಗ ನೀನೆಷ್ಟು ಗಾಬರಿ ಆಗಿದ್ಯೋ ನಾನು ಅಷ್ಟೇ ಗಾಬರಿ ಆಗಿದ್ದೆ. ಇಲ್ಲ, ಇವರಿಬ್ಬರು ಮಧ್ಯ ಏನೋ ಸರಿ ಇಲ್ಲ, ಅದಂತೂ ಸತ್ಯ. ಅದೇನು ಅಂತ ತಿಳ್ಕೊಂಡು ನನ್ನ ಮಗ ಸೊಸೆ ಬಾಳನ್ನ ಸರಿ ಮಾಡಲೇಬೇಕು. ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳೋಂಗೆ ಮಾಡಲೇಬೇಕು. ಅವ್ರ ಜೀವನ ಸಂತೋಷವಾಗಿರಬೇಕು. ಅವ್ರ ಮಾತು ಕೇಳಿಸ್ಕೊಳ್ಳೋದು ಚೆನ್ನಾಗಿರಲ್ಲ.